ನಮಸ್ಕಾರ. ಕರ್ನಾಟಕ ಬುಲೆಟಿನ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಅಕ್ರಮ ಗಣಿ ಪ್ರಕರಣದ ಆರೋಪ ಎದುರಿಸುತ್ತಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಸಂದರ್ಭ ಬಂದರೆ ಬಂಧಿಸುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಗಣಿ ಹಗರಣದ ಆರೋಪದಲ್ಲಿ ತನ್ನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ರಾಜ್ಯಪಾಲರ ಅನುಮತಿ ಕೇಳಿರುವ ಲೋಕಾಯುಕ್ತ ಎಸ್ಐಟಿ ಬಗ್ಗೆ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ಸಿಎಂ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಎಚ್ಡಿಕೆ, ನೀನು ನನಗೆ ಏನು ಮಾಡಕ್ಕಾಗುತ್ತಪ್ಪ, ನಿನ್ನ ಕಾನೂನು ತಿಳುವಳಿಕೆ ನನಗೊಬ್ಬನಿಗೆ ಮಾತ್ರವಲ್ಲ ಬೇರೆಯವರಿಗೂ ಇದೆ ಎಂದು ಹರಿಹಾಯ್ದಿದ್ದಾರೆ. ಗಣಿ ಹಗರಣದಲ್ಲಿ ನನ್ನನ್ನು ಸಿಲುಕಿಸಲು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ನಡೆಸುತ್ತಿದೆ ಎಂದು ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇದು ಸಿಎಂ ಸಿದ್ದರಾಮಯ್ಯ ಸ್ವತಃ ಕಂಡುಹಿಡಿದು ಮಾಡಿದ ತನಿಖೆ ಎಂದು ಟೀಕಿಸಿದರು. ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಸಲ್ಲಿಸಲು ರಾಜ್ಯಪಾಲರು ಅನುಮತಿ ನೀಡಿರುವುದು ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಸೇರಿಗೆ ಸವಾ ಸೇರು ಎಂಬಂತೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದ ಅವಧಿಯಲ್ಲಿನ ಗಣಿ ಹಗರಣಗಳನ್ನು ಕೆದಕಲು ಸರ್ಕಾರ ಮುಂದಾಗಿದೆ. ಇಷ್ಟೇ ಅಲ್ಲದೆ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲು ಸರ್ಕಾರವು ರಾಜ್ಯಪಾಲರ ಬಳಿ ಮನವಿ ಸಲ್ಲಿಸಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಡಾ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವ ಹಗರಣ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸಲು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕೈ ಕಾರ್ಯಕರ್ತರು ರಾಜ್ಯ ವ್ಯಾಪ್ತಿಯಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಹೀಗಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಎಚ್ಡಿಕೆ ವಿರುದ್ಧ ಚಾರ್ಜ್ ಶೀಟ್ಗೆ ಎಸ್ಐಟಿ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಎಸ್ಐಟಿ ಅನುಮತಿ ಕೇಳಿದರೂ ರಾಜ್ಯಪಾಲರು ಕೊಟ್ಟಿಲ್ಲ, ಇದು ತಪ್ಪಲ್ವಾ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಅಸ್ತಿತ್ವದಲ್ಲಿ ಇಲ್ಲದ ಗಣಿ ಕಂಪನಿಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಅಸ್ತಿತ್ವದಲ್ಲಿ ಇಲ್ಲದ ಗಣಿ ಕಂಪನಿಗೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿ ಲೋಕಾಯುಕ್ತ ಪತ್ರ ಬರೆದು ಅನುಮತಿಯನ್ನು 2023ರಲ್ಲಿ ಕೇಳಿದೆ ಎಂದರು. ಶೌಚಾಲಯದ ವಿಚಾರಕ್ಕೆ ದಯಾದಿಗಳ ಮಧ್ಯೆ ಕಲಹ ನಡೆದಿದ್ದು, ಹಲ್ಲೆಗೊಳಗಾದವರ ದೂರು ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟು ಹಾಕಿದ್ದು, ನ್ಯಾಯ ಕೋರಿ ಎಸ್ಪಿ ಕಚೇರಿಗೆ ಕುಟುಂಬಸ್ಥರು ಮೊರೆ ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ತಮ್ಮಣ್ಣ ಕಾಂಬಳೆ ಹಾಗೂ ಕುಟುಂಬಸ್ಥರ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಮಡದಿ ಮಕ್ಕಳೊಂದಿಗೆ ಕಳೆದ 2 ದಿನಗಳಿಂದ ಬಸ್ ನಿಲ್ದಾಣದಲ್ಲಿರುವ ಕುಟುಂಬ ನ್ಯಾಯಕ್ಕೆ ಎಸ್ಪಿ ಕಚೇರಿ ಮುಂದೆ ಕುಟುಂಬಸ್ಥರ ಗೋಳಾಟ ನಡೆಸಿದ್ದು, ನ್ಯಾಯಕ್ಕಾಗಿ ಮನವಿಯನ್ನು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ದಾಗ ಹೋದಾಗ ರೀ ಅಲ್ಲಿಂದ ಸಿಬ್ಬಂದಿ ಅವರು ಹೆಸರು ಬರ್ಕೊಂಡ್ರಿ ಯಾರು ಏನು ಮಾಡ್ಯಾರತ್ತಂದ. ಅದ್ರ ತಕ್ಷಣ ಅವ್ರು ಏನು ಹೇಳಿದ್ರು, ಹೋಗಿ ನೀವು ಅಡ್ಮಿಟ್ ಆಗಿರಿ ಹಾಸ್ಪಿಟಲ್ದಾಗ, ನಾವು ಅಲ್ಲೇ ಬಂದು ನಿಮ್ದು ವಿಚಾರಣೆ ಮಾಡ್ತೀವಿ, MNC ಮಾಡ್ತೀವಿ ಅಂತಂದು. ಸರಿ ಅಂತಂದು ನಾನು ಅಲ್ಲಿಂದ ಆಸ್ಪತ್ರೆಗೆ ಹೋದ್ರಿ. ಆಸ್ಪತ್ರೆಗೆ ಹೋದಾಗ ಅಲ್ಲಿ ನನಗೆ ನಮ್ಮ ತಂದೆಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ರಿ. ಕೊಟ್ಟು ಅವ್ರು ಏನು ಹೇಳ್ತಾರೋ, ಆಯಿತು ಮುಗೀತು MNC ಆಗೈತಿ, ನೀವು ಹೋಗಿ ಬಿಡ್ರಿ ಮನೆಗೆ ಹೋಗ್ರಿ. ನಾವು ಇಂಥ ಅಲ್ಲಿಂದ ಮನೆಗೆ ಹೋದ್ರೆ ಅಂದ್ರೆ ನಮ್ಮನ್ನು ಯಾರು ಮಾಡ್ಬೇಕ್ರಿ, ನಾವು ಹೊರಗಡೆ ಅಲ್ಲೇ ಕೂತೀವ್ರಿ. ನಾವು ಅರ್ಧ ಗಂಟೆ ಅಲ್ಲೇ ಕೂತ ತಕ್ಷಣ ಏನಾಯ್ತಂದು ಅಲ್ಲಿಂದ ಜನ ಕೇಳಿ ಅವರಿದ್ದವರು ನಮ್ಮನ್ನು ಒಳಗಡೆ ಕರ್ಕೊಂಡು ಅಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿಂದ ಸಿಬ್ಬಂದಿ ಅಧಿಕಾರಿಗಳು ಆಮ್ಯಾಗ ಇವನ್ನ ಅಡ್ಮಿಟ್ ಮಾಡ್ಕೊಂಡು ಆಮ್ಯಾಗ ಪೊಲೀಸ್ ಸ್ಟೇಷನ್ದಿಂದ ಕರೆ ಬಂತ್ರಿ. ಅವ್ರೇನಂತಾರೆ, ಪೊಲೀಸ್ ಸ್ಟೇಷನ್ಗೆ ಬಾ ಕಂಪ್ಲೇಂಟ್ ಕೊಡು, ಪೊಲೀಸ್ ಸ್ಟೇಷನ್ಗೆ ಬಾ ಕಂಪ್ಲೇಂಟ್ ಕೊಡು. ನಮ್ಮ ತಂದೆಯವರು ರಕ್ತಸ್ರಾವದಿಂದ ಅವ್ರು ಟ್ರೀಟ್ಮೆಂಟ್ ತೊಗೊಳತ್ತಾರೆ ರೀ, ಅವ್ರದ್ದು ಟ್ರೀಟ್ಮೆಂಟ್ ಮಾಡತ್ತೇನೆ. ಆ ಟೈಮ್ದಾಗ ಮತ್ತೆ ನನ್ನ ಹೆಂಡತಿ ನನಗೆ ಕರೆ ಮಾಡಿದ್ರು, ನಮ್ಮ ಮನೆಯಲ್ಲಿ ನನ್ನ ಬಡಿತಾ ಇದ್ದಾರೆ, ಮನೆಗಾಜು ಬಡಿತಾ ಇದ್ದಾರೆ, ಮತ್ತು ನನಗೆಲ್ಲ ಇದನ್ನು ಮಾಡ್ತಾರೆ ಹತ್ರಂದು. ಇದನ್ನೆಲ್ಲ ಮಾಡಿ ಇವ್ರನ್ನೆಲ್ಲ ಇದನ್ನು ಮಾಡಿಬಿಟ್ಗೆ ನಮ್ಮ ತಂದೆನ ಇವ್ರನ್ನ ಎಲ್ಲ ಕರ್ಕೊಂಡು ಅಲ್ಲಿ ಆಸ್ಪತ್ರೆಗೆ ನಾ ಟ್ರೀಟ್ಮೆಂಟ್ ಕೊಡೋ ಟೈಮ್ದಾಗ ನನಗೆ ಬರೀ ಕಾಲ್ ಮಾಡತ್ತಾರೆ, ಬರ್ರಿ ಕಂಪ್ಲೇಂಟ್ ಕೊಡ್ರಿ. ಅವರಾಗೆ ಯಾರೂ ಪೊಲೀಸರು ಬರಲಿಲ್ಲ ಸರ್ಕಾರ ದವಾಖಾನಿಗೆ, ನಮಗೆ ಬಾ ಅಂತಾರೆ ಅವ್ರ ಉದ್ದೇಶ ಏನು. ನಾವು ಇಲ್ಲಿ SP ಆಫೀಸ್ಗೆ ಸೋಮವಾರ ಎಲ್ಲರೂ ಕೂಡಿ ಬಂದದ ಉದ್ದೇಶ ಏನಂದರೆ, ಅಲ್ಲಿ ಹೋದರೂ ಯಾರೂ ನಮ್ಮನ್ನು ಕೇರ್ ಮಾಡಲ್ಲ, ನಾವು MNC ಆದ್ರೂ ನಮ್ಮನ್ನು ವಿಚಾರಣೆ ಯಾರೂ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಬಂದದ ಉದ್ದೇಶ ರೀ. ಇಲ್ಲಿ ಸೋಮವಾರ ರಾತ್ರಿ ಬಂದು ಇಲ್ಲಿ ಕೇಳಿದಾಗ ಇಲ್ಲಿ ಅವರು ನಮಗೆ, ನೀವು ತಲೆಗೆ ಬ್ಯಾಂಡೇಜ್ ಸುತ್ಕೊಂಡು ಬಂದು ನಾಟಕ ಮಾಡ್ತಾ ಇದ್ದಿದ್ರಿ, ಮತ್ತು ಇಲ್ಲಿ ನೀವು ಹೋಗ್ರಿ, ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ. ಅದಕ್ಕಾಗಿ ನಾವು ಇಲ್ಲೇ ಹೊರಗೆ ಇದ್ದೀವಿ ರೀ. ಈಗ ಮತ್ತು ನಿನ್ನೆ ರಾತ್ರಿ ನಾವು ಬಸ್ ನಿಲ್ದಾಣದಲ್ಲೇ ಇದ್ದು ಇವತ್ತು ನಿನ್ನೆ ಮುಂಜಾನೆ ಇಲ್ಲಿ ಬಂದು ಒಳಗಡೆ ಕೂತ್ಕೊಂಡ್ರು SP ಸರ್ ಇದ್ರೂ ನಮಗೆ ಭೇಟಿ ಮಾಡೋಕೆ ಕೊಡಲಿಲ್ಲ. ಕೊಂಡುಕೊಂಡು ನಮಗೇನಿಲ್ಲ ರೀ, ನಮಗೆ ನ್ಯಾಯ ಅಂತರೂ ಎಲ್ಲಿ ಸಿಗ್ತಾ ಇಲ್ಲ. ನಮಗೆ ಇಲ್ಲಿ ದಯಾಮರಣ ಬೇಕಾತ, ನಾವು ಸಹಾಯಕ್ಕೆ ಬಂದಿದ್ದೀವಿ ರೀ. ನನ್ನ ಹೆಸರು ಕಲ್ಲಪ್ಪ ತಮ್ಮನ ಕಾಂಬಳೆ ರೀ. ಹಾಂ,
ನನ್ನ ಗಂಡಗ ಫೋನ್ ಹಚ್ಚಿ ದಿವಸ ಕುದಿರಿ ನನ್ನ ಗಂಡ ಫೋನ್ ಹಚ್ಚಿ ಕರೆಸಿ ನಮ್ಮ ಮಾಮಾರನ್ನ ಒಯ್ಯಾಕತ್ತಿದ್ದೆ ಅನಕೌಂಟಿಗೆ ಬಡಿಯಿತು ಅಂದೆ ಬಾನಿ ಎಲ್ಲಿದ್ದದಿ ಬಾನಿ ಅದನ್ನ ನನ್ನ ಗಂಡನ ಬಿಡ್ಯಾಕೆ ಬಂದರು ನಾ ಇದಕ್ಕೆ ಇಲ್ಲಿ ನಿಂದ್ರಬೇಡ್ರಿ ಹೋಗಿಬಿಡ್ರಿ ಅಂತಂದು ನಮ್ಮ ಮಾವನ ನನ್ನ ಗಂಡನ ಕಳಿಸ್ಬಿಟ್ಟಿನಿ ರೀ ಅಷ್ಟಾದ್ರೂ ಹೊಲಸಲ್ಲಿ ಸೇಮ್ ಸಿಕ್ಕರೆ ಬೇಯಾಕತ್ತಾರ ನಮಗೆ ಬೇಯಾಕತ್ತಾರ ನಾವು ಮ್ಯಾಗ ಹೋಗಿ ಬಾಗ್ಲಾಗ ಹಿಂಗೆ ಕೂತಿದ್ದೀವಿ ನಮ್ಮ ಮನ್ಯಾಗ ನಾವು ಅಂತ ಮಾವೀರ್ ಕಾಂಬ್ಳೆನವ್ರ ನಿತೇಶ್ ಕಾಂಬ್ಳೆ ಮತ್ತು ಲಲಿತ್ ಕಾಂಬ್ಳೆ ಕುಮಾರ್ ರಾಜು ಮತ್ತು ಪಾರಪ್ಪ ಇವರೆಲ್ಲ ಬಂದಿಕ್ಸಿಂದ ನಮ್ಮ ಮನೆ ಕಾಂಜೆಲ್ಲ ಹೊಡೆದ್ರಿ ತಳಗೆ ನಿಂತು ಕಲ್ಲು ಇಟ್ಟಾತಾರ್ರಿ ಅಂತ ಬೋರ್ ಪೈಪ್ಗಳೆಲ್ಲ ಕಿತ್ತೋಗಿದಾರ್ರಿ ನನ್ನ ಗಂಡ ಬಾಡಿಗೆ ಮಾಡಕತ್ತಂದಿಕ್ಸಿಂದ ಕಾರ್ ಗಾಡಿ ತೊಗೊಂಡಾರ್ರಿ ಅದ್ರ ಕಾಂಜೆಲ್ಲ ಹೊಡೆದು ಬಿಟ್ಟಾರೆ ನನ್ನ ಮಕ್ಕಳಿಗೆ ಕಾಲಾಗೆಲ್ಲ ಕಾಣಿಸಿ ಇರ್ತಾರೆ ಮಕ್ಕಳು ಅನ್ನೋದನ್ನ ಕಲ್ಲು ತಳಗೆ ನಿಂತ ಕಲ್ಲು ಇಟ್ಟಾತಾರೆ ಈಗ ಅವರಿಂದ ನಿಮಗೆ ಜೀವ ಬೆದರಿಕೆ ಐತೇನ್ರಿ? ಹಾಂ ನಾವು ಜೀವ ಬೆದರಿಕೆ ತಂದು ಕಿಸಿನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು FIR ಆಗೈತೆ ಆದ್ರೂ ಅವ್ರ ಮೇಲೆ ಆಕ್ಷನ್ ತೊಗೊಂಡಿಲ್ಲ ರೀ ಯಾರು ಮತ್ತೆ ಈಗ ಅರೆಸ್ಟ್ ಮಾಡಿದಾರೆ ಅಂತ ಹೇಳ್ತಾರೆ ಮತ್ತೆ ಅರೆಸ್ಟ್ ಮಾಡಿದವರು ಅವರೆಲ್ಲ ಮತ್ತೆ ಅವರೇ ಬಂದು ಹಲ್ಲೆ ಮಾಡಿದಾರಂತ ಯಾರು ಹಲ್ಲೆ ಮಾಡಿದ್ರು? ಸಾಯಂಕಾಲ ನನ್ನ ಗಂಡ ನಮ್ಮ ನಾದಿನಿನ ನನ್ನ ಮೈದನ ತರಕ ತುಂಬಿದ್ದಾರೆ ಅವ್ರನ್ನೂ ಎಳ್ದಾಡಿ ನಾವು ವಿಡಿಯೋ ಮಾಡಕತ್ತಂತ ಪೋಸ್ಟ್ ಕೊಟ್ಟದ ತರಿಸ್ಕಿಸಿಂದ ವಿಡಿಯೋ ಮಾಡ್ತಾರೆ ಅವ್ರ ಮುಂದೆ ನನ್ನ ಗಂಡನೆಲ್ಲ ಜಗ್ಗಿ ಬಾಯೆಲ್ಲ ಹೊಡೆದಾರ. ಇಲ್ಲಿ ಎದಕ್ಕೆ ಬಂದ್ರೆ ನಮ್ಮ SP ಆಫೀಸ್ ಭೇಟಿಯಾಗಿ ಇಲ್ಲಿ ನ್ಯಾಯ ಸಿಗತಕ್ಕ ಹೋಗೋದಿಲ್ಲ ರೀ ನಾವು ಇಲ್ಲಾದ್ರೆ ಅಲ್ಲಿ ಅವ್ರ ಕೈಲೇ ಬಡ್ಸ್ಕೊಂಡು ಸಾಯ್ಕಿತ್ತಾಗಿ ಇಲ್ಲೇ ಇಸಾ ಕೊಡು ಸಾಕು ಹೋಗ್ತೀವಿ ನಾವು. ನಿಮ್ಮ ಹೆಸರು? ಆರ್ತಿ ಕಾಂಬಳೆ. ಆಕಸ್ಮಿಕ ವಿದ್ಯುತ್ ಪ್ರವಾಹಿಸಿ 13 ಜಾನುವಾರುಗಳು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಳೆ ವಂಟಮೂರಿ ಗ್ರಾಮದಲ್ಲಿ ಜರುಗಿದೆ. ಯಲ್ಲವ್ವ ಗಸ್ತಿ ಹಾಗೂ ಲಕ್ಷ್ಮಣ ಕಿಲಾರಗಿ ಎಂಬುವವರಿಗೆ ಸೇರಿದ ಜಾನುವಾರುಗಳು ಇವಾಗಿವೆ. ಒಟ್ಟು 9 ಆಕಳು 2 ಹೋರಿ ಸೇರಿದಂತೆ 13 ರಾಸುಗಳು ಸಾವನ್ನಪ್ಪಿವೆ. ಸಿಮೆಂಟ್ ಕಂಪನಿಯ ನಿರ್ವಹಣೆ ಗುತ್ತಿಗೆ ಪಡೆಯುವ ವಿಚಾರದಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆ ನಡೆದು ಹಲವರು ಗಂಭೀರವಾಗಿ ಗಾಯಗೊಂಡ ಘಟನೆ ಕಲಬುರಗಿ ಜಿಲ್ಲೆಯ ವಾಡಿ ACC ಸಿಮೆಂಟ್ ಕಾರ್ಖಾನೆಯಲ್ಲಿ ನಡೆದಿದೆ. 2 ಗುಂಪುಗಳು ಹಾಕಿ ಸ್ಟಿಕ್, ಕ್ರಿಕೆಟ್ ಸ್ಟಂಪ್ನಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಸುನೀಲ್ ಮತ್ತು ಆತನ ಗ್ಯಾಂಗ್ನಿಂದ ಸಿನಿಮೀಯ ಶೈಲಿಯಲ್ಲಿ ಸೂರ್ಯಪ್ರಕಾಶ್ ಎಂಬಾತನ ಮೇಲೆ ಸ್ಟಂಪ್ ಮತ್ತು ಹಾಕಿ ಸ್ಟಿಕ್ನಿಂದ ಹಲ್ಲೆ ಮಾಡುತ್ತಿರುವ ದೃಶ್ಯಗಳು ಮೊಬೈಲ್ ಹಾಗೂ CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು, ಈ ಸಂಬಂಧ ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಡಿ ಪೊಲೀಸ್ ಠಾಣೆಗೆ SP ಅಡ್ಡೂರ್ ಶ್ರೀನಿವಾಸಲು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, DYSP ಶಂಕರಗೌಡ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದ್ದು, ಪಟ್ಟಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಜನರನ್ನು ವಾಡಿ ಠಾಣೆ ಪೊಲೀಸರು ಬಂಧಿಸಿದ್ದು, ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಖಾಸಗಿ ಕಾಲೇಜಿನ ಘಟನೆ ನಡೆದಿದ್ದರಿಂದ ಏನಾಯಿತು, ಹೇಗಾಯಿತು ಅನ್ನೋದರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ಈ ಕುರಿತು ಪರಿಶೀಲನೆ ನಡೆಸುತ್ತೇವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಕಲಬುರಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಖಾಸಗಿ ನರ್ಸಿಂಗ್ ಕಾಲೇಜಿನಲ್ಲಿ ಇಲಿ ಪಾಷಾಣ ಸ್ಪ್ರೇ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ, ಹೀಗಾಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕೆಲ ವಿದ್ಯಾರ್ಥಿಗಳು ಡಿಸ್ಚಾರ್ಜ್ ಆಗಿದ್ದಾರೆ, 2 ವಿದ್ಯಾರ್ಥಿನಿಯರು ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಬಗ್ಗೆ ವರದಿ ಕೊಡುವಂತೆ ಹೇಳಿದ್ದೇನೆ. ವರದಿ ಬಂದ ಬಳಿಕ ಸ್ಪಷ್ಟ ಮಾಹಿತಿ ತಿಳಿಸಲಿದೆ ಎಂದು ಹೇಳಿದರು. ಬಗ್ಗೆ ನಿನ್ನೆ ಮಾಧ್ಯಮದವ್ರು ನನಗೆ ಕಾಲ್ ಮಾಡಿದ್ರು ಕೂಡ DMಗೆ ಇದು ಏನಾಗಿದೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರು ಹೇಳೋ ಪ್ರಕಾರ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್, ಅದು ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅಲ್ಲ, ಪ್ರೈವೇಟ್ ನರ್ಸಿಂಗ್ ಕಾಲೇಜಲ್ಲಿ ಅವ್ರು ಏನೋ ಇದು ಟ್ರೀಟ್ಮೆಂಟ್ ಸ್ಪ್ರೇ ಮಾಡುವಾಗ ಕೆಲವು ಸ್ಟೂಡೆಂಟ್ಸ್ ಅಸ್ವಸ್ಥ ಆಗಿದೆ, ಅಂದರೆ ಅವರು ಅಸ್ವಸ್ಥ ಆಗಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದರು. ಈಗ ಅವರೆಲ್ಲ ಸರಿ ಹೋಗಿದ್ದಾರೆ, ಇನ್ನೂ 2 ಹಾಸ್ಪಿಟಲೈಸ್ಡ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಮಾನಿಟರ್ ಮಾಡ್ತಾ ಇದ್ದಾರೆ. ಡೀಟೇಲ್ಡ್ ರಿಪೋರ್ಟ್ ಬಂದಿಲ್ಲ ನನಗಿನ್ನು. ಅಲ್ಲ ಸರ್, ಈಗ ಒಂದು ಇದರಲ್ಲಿ ಏರ್ ಫ್ರೆಶ್ನರ್ಗೆ ಇಲಿ ಪಾಷಾಣ ಆಗ್ತದೆ, ಇಲಿ ಹೊಡೆದು ಅದರಿಂದ ಇಲ್ಲ, ಐ ಡೋಂಟ್ ನೋ. ಇಟ್ಸ್ ಎ ಪ್ರೈವೇಟ್ ಕಾಲೇಜ್. ಅವರು ಏನೇನು ಮಾಡ್ತಾ ಇದ್ದಾರೆ ನಾವು ಚೆಕ್ ಮಾಡ್ತೀವಿ, ಯಾಕೆ ಹೀಗಾಯಿತು ಏನಂತ. ನಾನು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದಮೇಲೆ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಏನು ಮಾಡಿ. ಕಲಬುರಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು, ಮುಡಾದಲ್ಲಿ ಏನು ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಬಿಜೆಪಿಯವರು ಸ್ಪಷ್ಟವಾಗಿ ಹೇಳಬೇಕು. ಮುಡಾ ನಿವೇಶನ ಹಂಚಿಕೆಯಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಪಾತ್ರ ಇಲ್ಲ ಅಂದ ಮೇಲೆ ರಾಜೀನಾಮೆ ಯಾಕೆ ಕೇಳ್ತಿದ್ದಾರೋ ಗೊತ್ತಿಲ್ಲ. ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾಗ ರಾಜೀನಾಮೆ ನೀಡಿರಲಿಲ್ಲ. ಇಂದು ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡಬೇಕು ಎಂದು ಪ್ರಶ್ನಿಸಿದರು. ಏನಾಗಿದೆ ಅಂತ ಹೇಳಬೇಕಲ್ಲ ಅವರು. ನೋಡಿ, ಈಗಾಗಲೇ ಅದು ಮ್ಯಾಟರ್ ಸಬ್ಜುಡಿಸ್ ಇದೆ. ಈಗ ಅದಕ್ಕೆ ಅದರ ಅಪೀಲ್, ಅಂದರೆ ಗವರ್ನರ್ ಏನು ಪರ್ಮಿಷನ್ ಕೊಟ್ಟಿದ್ದಾರೆ, ಅದರ ವಿರುದ್ಧ ಅಪೀಲ್ ಹೋಗಿದ್ದಾರೆ ಆಲ್ರೆಡಿ. ಈಗ ಕೋರ್ಟಲ್ಲಿ ಇದೆ ಮ್ಯಾಟ್ರ್, ಮತ್ತು 29ಗೆ ಅದು ಲಿಸ್ಟ್ ಆಗಿದೆ. ಅಲ್ಲಿವರೆಗೆ ಅದು ಯಾವುದು ಮ್ಯಾಟ್ರ್ ಪ್ರೆಸಿಪಿಟೇಟ್ ಮಾಡಬಾರ್ದು ಅಂಥೇಳಿ ಈಗಾಗಲೇ ಕೋರ್ಟ್ ಡೈರೆಕ್ಷನ್ ಇದೆ. ಮತ್ತು ಅವರು ಭಾಳ ಸ್ಪಷ್ಟವಾಗಿ BJPಯವ್ರು ಹೇಳಬೇಕು, ಇದರಲ್ಲಿ ಅಕ್ರಮ ಏನಾಗಿದೆ, ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರೆ ಅವರು. ಇದೇನು ನಮ್ಮ ಸರ್ಕಾರ ಇದ್ದಾಗ
ಇದು ಅಲೌಟ್ ಆಗಿತ್ತಾ ಅಥವಾ ಇದರಲ್ಲಿ ಏನು ಅಕ್ರಮ ಏನಿದ್ರೆ ಚೀಫ್ ಮಿನಿಸ್ಟರ್ ರೋಲೇ ಇಲ್ಲ ಇದರಲ್ಲಿ. ಇನ್ ಆಲ್ ದ ಸೀಕ್ವೆನ್ಸ್ ಆಫ್ ಚೀಫ್ ಮಿನಿಸ್ಟರ್ ರೋಲೇ ಇಲ್ಲ ಎಲ್ಲೂ ಕೂಡ. ಮತ್ತು ಅವ್ರು ರಾಜೀನಾಮೆ ಕೇಳಿದ್ರೆ ಉದ್ದೇಶ ಏನಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಹೀಗೇ ನಿಮಗೆ ಗೊತ್ತಿರೋ ಪ್ರಕಾರ ಹಿಂದೆ ಯಡಿಯೂರಪ್ಪ ಅವ್ರ ಮೇಲೂ ಕೂಡ ಪ್ರೈವೇಟ್ ಪರ್ಸನ್ ಆ ರೀತಿಯಾದಂಥ ಆ ರೀತಿ ಯಾವುದು ಆಗಲ್ಲ. ಪರಿಸ್ಥಿತಿನ ಗವರ್ನರ್ ಎದುರಿಸಬೇಕಾಗುತ್ತೆ. ನೋ ಐ ವಿಲ್ ನಾಟ್ ಅಗ್ರಿ ವಿತ್ ದ್ಯಾಟ್. ಯಾಕಂದರೆ ನೋಡಿ, ನಮ್ಮ ಸರ್ಕಾರ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಇಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವತ್ತೂ ಕೂಡ ಕಾನೂನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡೋದಿಲ್ಲ. ನಮ್ಮ ಸರ್ಕಾರ ಇದೆ. ಇದು ಸೇಫ್ಟಿ ಆಫ್ ದ ಪೀಪಲ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹಾಗೆ ಅವ್ರು ಏನೋ ಇದರಲ್ಲಿ ಮಾತಾಡಿರ್ಬೋದೇ ವಿನಃ ಆ ರೀತಿ ಯಾವುದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉದ್ಭವ ಆಗೋದಿಲ್ಲ. ರಾಜ್ಯಪಾಲರು ಮಾಡಿರ್ತಕ್ಕಂಥ ತಪ್ಪಿದೆ, ಆದರೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ವಿನಃ ಈ ರೀತಿ ಬೀದಿಗಿಳಿದು ಅಂದರೆ ಕಾನೂನು ಕೈ ತೆಗೆದುಕೊಂಡು ಅಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರೋಲ್ಲ ಅಂತ. ಕಾನೂನಾತ್ಮಕ ಸಂವಿಧಾನಿಕ ಹುದ್ದೆಯಲ್ಲಿಂಥ ಸ್ಥಾನದಲ್ಲಿಂಥ ಗವರ್ನರ್ ಬಗ್ಗೆ ಇಲ್ಲ, ಅವ್ರು ಮಾಡಿರ್ತಕ್ಕಂಥ ತಪ್ಪಿದೆ, ಅದಕ್ಕೆ ಅವ್ರು ಹೇಳಿದ್ದಾರೆ. ಬಟ್ ಆ ರೀತಿ ವಿ ಡೋಂಟ್ ಎಂಡೋರ್ಸ್ ದೋಸ್ ವ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.